ಈ ಬಾರಿ ಉತ್ತಮ ಮಳೆಯಾಗ್ತಿರೋದ್ರಿಂದ ಡ್ಯಾಂಗಳೆಲ್ಲ ಬಹುತೇಕ ಭರ್ತಿಯಾಗಿವೆ. ಇದರ ಬೆನ್ನಲ್ಲೇ ಈಗ ಹೊಸದೊಂದು ಕಂಟಕ ಎದುರಾಗಿದೆ. ರಾಜ್ಯದ ಪ್ರಮುಖ ಜಲಾಶಯಗಳ ಸಾಮರ್ಥ್ಯದ ಬಗ್ಗೆಯೇ ಪ್ರಶ್ನೆ ಎದ್ದಿದೆ. ಆರಂಗಿ ಜಲಾಶಯದ ಸುತ್ತಮುತ್ತ ನಡೆಯುತ್ತಿರುವಂತಹ ಕಲ್ಲು ಗಣಿಗಾರಿಕೆಯಿಂದ ಒಂದು ಕಂಟಕ ಎದುರಾಗಿರುವಂತದ್ದು. ರಾಜ್ಯದಲ್ಲಿ ಈ ಬಾರಿ ಉತ್ತಮ ಮಳೆ ಆಯ್ತು ಅಂತ ಖುಷಿ ಪಡೋದಾ ಅಥವಾ ಮುಂದೆ ಏನಾದ್ರೂ ಆಗಬಾರದು ಆಗ್ಬಿಡುತ್ತಾ ಅಂತ ಆತಂಕ ಪಡೋದಾ ಒಂದೂ ಗೊತ್ತಾಗ್ತಿಲ್ಲ. ಯಾಕಂದ್ರೆ ಲಕ್ಷಾಂತರ ರೈತರಿಗೆ ಬದುಕಿನ ದಾರಿ ಮಾಡಿಕೊಟ್ಟಿರೋ ಜಲಾಶಯಗಳೇ ಅಪಾಯದ ಮುನ್ಸೂಚನೆ ನೀಡುತ್ತಿವೆ. ಯಾವ ಸಮಯದಲ್ಲಿ ಏನಾಗುತ್ತೋ, ಡ್ಯಾಂ ಬುಡದಲ್ಲಿ ಬದುಕು ಕಟ್ಕೊಂಡವರಿಗೆ ಎಲ್ಲಿ ಅಪಾಯ ಅಪ್ಪಳಿಸುತ್ತೋ ಅನ್ನೋ ಜೀವ ಭಯ ಶುರುವಾಗಿದೆ. ಕರುನಾಡಲ್ಲಿ ಶುರುವಾಗಿದೆ ಡ್ಯಾಂ ಢವಢವ. ಹಾರಂಗಿ ಡ್ಯಾಂಗೆ ಕಲ್ಲು ಗಣಿಗಾರಿಕೆ ಕಂಟಕ. ಕೊಡಗು ಜಿಲ್ಲೆಯ ಏಕೈಕ ಜಲಾಶಯ ಅಂದ್ರೆ ಅದು ಹಾರಂಗಿ ಜಲಾಶಯ. 1982ರಲ್ಲಿ ತಲೆ ಎತ್ತಿದ್ದ ಈ ಜಲಾಶಯ ಅದೆಷ್ಟೋ ರೈತರಿಗೆ ಬದುಕು ಕಟ್ಕೊಡ್ತಿದೆ. ಒಟ್ಟು 162 ಅಡಿ ಎತ್ತರವಿರೋ ಹಾರಂಗಿ ಜಲಾಶಯ 8.50 ಟಿಎಂಸಿ ಸಾಮರ್ಥ್ಯ ಹೊಂದಿದೆ. ಇದೊಂದು ಜಲಾಶಯದಿಂದಲೇ 3 ಜಿಲ್ಲೆಗಳಿಗೆ ಕುಡಿಯುವ ನೀರಿನ ಜೊತೆಗೆ ಸಾವಿರಾರು ಹೆಕ್ಟೇರ್ ಕೃಷಿ ಪ್ರದೇಶಕ್ಕೆ ನೀರು ಒದಗಿಸಲಾಗ್ತದೆ. ಆದ್ರೀಗ ಇದೇ ಹಾರಂಗಿ ಜಲಾಶಯಕ್ಕೆ ಕಂಟಕ ಎದುರಾಗಿದೆ. ಡ್ಯಾಂ ಸುತ್ತಮುತ್ತಲಿನ ಬೆಟ್ಟಗಳಲ್ಲಿ ನಡೆಯುತ್ತಿರೋ ಕಲ್ಲು ಗಣಿಗಾರಿಕೆ ಆಣೆಕಟ್ಟಿನ ಆಯಸ್ಸನ್ನೇ ಕಡಿಮೆ ಮಾಡ್ತಿದೆ. ಆರಂಗಿ ಜಲಾಶಯದ ಸುತ್ತಮುತ್ತ ನಡೆಯುತ್ತಿರುವಂತಹ ಕಲ್ಲು ಗಣಿಗಾರಿಕೆಯಿಂದ ಒಂದು ಕಂಟಕ ಎದುರಾಗಿರುವಂತಹ ಜಲಾಶಯದ ಸುತ್ತಮುತ್ತಲಿರುವಂತಹ ಹಲವಾರು ಗ್ರಾಮಗಳಿಗೆ ಅಂದ್ರೆ 3 ಜಿಲ್ಲೆಗಳಿಗೆ ಕೃಷಿ ಭೂಮಿಗಳಿಗೆ ನೀರನ್ನ ಕೊಡುವುದರ ಜೊತೆಗೆ ಒಂದು ಕುಡಿಯುವ ನೀರಿನ ಮತ್ತು ಜಲಾಶಯ ಇದಾಗಿರುವಂತದ್ದು. ಟಿಬಿ ಡ್ಯಾಂ ಗೇಟ್ ಕಟ್, ಹಾರಂಗಿಯಲ್ಲಿ ಅಲರ್ಟ್. ತುಂಗಭದ್ರಾ ಜಲಾಶಯದಲ್ಲಿ ಕ್ರಸ್ಟ್ ಗೇಟ್ ಕಿತ್ತು ಹೋಗ್ತಿದ್ದಂತೆ ಕೊಡಗಿನ ಹಾರಂಗಿ ಜಲಾಶಯದಲ್ಲಿ ಕಾವೇರಿ ನೀರಾವರಿ ನಿಗಮದ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ. ಡ್ಯಾಂಗೆ ಭೇಟಿ ನೀಡಿದ ಅಧಿಕಾರಿಗಳು ಗೇಟ್ನ ರೋಪ್ಗಳ ತಪಾಸಣೆ ನಡೆಸಿದ್ರು. ಬಿರುಕು ಬಿಟ್ಟಿದೆ ಕಬಿನಿ ಬಲದಂಡೆ. ಮೈಸೂರಿನ ಕಬಿನಿ ಬಲದಂಡೆಯಲ್ಲಿ ಬಿರುಕು ಕಾಣಿಸಿಕೊಂಡಿರೋದ್ರಿಂದ ಭಾರೀ ಪ್ರಮಾಣದ ನೀರು ಪೋಲಾಗ್ತಿದೆ. ಈ ಬಗ್ಗೆ ಕಳೆದ ವಾರ ನ್ಯೂಸ್ 18 ವರದಿ ಪ್ರಸಾರ ಮಾಡಿತ್ತು. ಇದರಿಂದ ಎಚ್ಚೆತ್ತ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ನೀರು ಸೋರಿಕೆಯಿಂದ ಡ್ಯಾಂಗೆ ಯಾವುದೇ ಅಪಾಯವಿಲ್ಲ. ನೀರಿನ ಸಂಗ್ರಹ ಕಡಿಮೆ ಆದ್ಮೇಲೆ ದುರಸ್ತಿ ಮಾಡುವುದಾಗಿ ಅಭಯ ನೀಡಿದ್ದಾರೆ. ಬೀಚನಹಳ್ಳಿಯಲ್ಲಿರುವ ಈ ಜಲಾಶಯ ಸುಮಾರು 19.52 ಟಿಎಂಸಿ ನೀರಿನ ಸಾಮರ್ಥ್ಯವನ್ನು ಹೊಂದಿದೆ. ಕಬಿನಿ ಡ್ಯಾಮಿಗೆ ಅಥವಾ ಕಪಿಲಾ ಜಲಾಶಯಕ್ಕೆ ಯಾವುದೇ ಅಪಾಯವಿಲ್ಲ. ಗಾಜನೂರಿನ ತುಂಗಾ ಡ್ಯಾಂಗೆ ಗಂಡಾಂತರ. ಬಿಟ್ಟು ಬಿಡದೆ ಸುರಿದ ಮಳೆಯಿಂದಾಗಿ ಶಿವಮೊಗ್ಗ ಜಿಲ್ಲೆಯ ಗಾಜನೂರಿನ ತುಂಗಾ ಡ್ಯಾಂ ಭರ್ತಿಯಾಗಿದೆ. 4.5 ಟಿಎಂಸಿ ನೀರಿನ ಸಾಮರ್ಥ್ಯ ಇರೋ ಈ ಜಲಾಶಯದಿಂದ ಸದ್ಯ 11,000 ಕ್ಯೂಸೆಕ್ ನೀರನ್ನ ಹೊರಬಿಡಲಾಗ್ತಿದೆ. ಒಟ್ಟು 22 ಗೇಟ್ಗಳಿರೋ ಜಲಾಶಯದಲ್ಲಿ 1 ಗೇಟ್ನಲ್ಲಿ ತಾಂತ್ರಿಕ ದೋಷ ಕಾಣಿಸಿಕೊಂಡಿದೆ. ಹೀಗಾಗಿ ಸ್ಥಳಕ್ಕೆ ಭೇಟಿ ನೀಡಿದ ಕರ್ನಾಟಕ ನೀರಾವರಿ ನಿಗಮದ ಇಂಜಿನಿಯರ್ ಕೃಷ್ಣ ಪ್ರಸಾದ್ ಪರಿಶೀಲನೆ ನಡೆಸಿದ್ರು. ರೇಡಿಯಲ್ ಕೃಷ್ಣ ಗೇಟ್ನಿಂದ ಡ್ಯಾಂಗೆ ಯಾವುದೇ ತೊಂದರೆ ಇಲ್ಲ ಎಂದಿದ್ದಾರೆ. ಆಲಮಟ್ಟಿ ಡ್ಯಾಂ ಸೇಫ್, ನ್ಯೂಸ್ 18 ರಿಯಾಲಿಟಿ ಚೆಕ್. ರಾಜ್ಯದ ಪ್ರಮುಖ ಡ್ಯಾಂಗಳ ಸಾಮರ್ಥ್ಯದ ಬಗ್ಗೆಯೇ ಪ್ರಶ್ನೆ ಎದ್ದಿದೆ. ಹೀಗಾಗಿ ನ್ಯೂಸ್ 18 ಆಲಮಟ್ಟಿ ಜಲಾಶಯದ ಬಳಿ ರಿಯಾಲಿಟಿ ಚೆಕ್ ನಡೆಸಿದೆ. ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಆಲಮಟ್ಟಿ ಜಲಾಶಯವನ್ನ ನಿರ್ಮಿಸಲಾಗಿದೆ. 519 ಮೀಟರ್ ಎತ್ತರ ಇರುವ ಜಲಾಶಯದಲ್ಲಿ 123 ಟಿಎಂಸಿ ನೀರು ಸಂಗ್ರಹವಾಗಿದೆ. ಆಲಮಟ್ಟಿ ಜಲಾಶಯದಿಂದಲೇ 7 ಜಿಲ್ಲೆಗಳ 13 ಲಕ್ಷ ಎಕರೆ ಪ್ರದೇಶಕ್ಕೆ ನೀರುಣಿಸಲಾಗುತ್ತೆ. ನನ್ನ ದೃಶ್ಯದಲ್ಲಿ ನೀವೇನು ನೋಡ್ತಾ ಇದ್ದೀರಿ, ಇದು ಆಲಮಟ್ಟಿ ಜಲಾಶಯದ ಹೊರಹರಿವು ಬಿಡುವಂಥ ಸಂದರ್ಭದಲ್ಲಿ ಕಂಡುಬರುವಂತಹ ನೀರು. ಈ ಒಂದು ಅಣೆಕಟ್ಟಿನಿಂದಾಗಿ ಸುಮಾರು 7 ಜಿಲ್ಲೆಗಳಲ್ಲಿ ನೀರಾವರಿ ಸೌಲಭ್ಯ ಸಿಕ್ಕಿದೆ. ಜಲಾಶಯಗಳ ಪರಿಸ್ಥಿತಿ ಅಧ್ಯಯನಕ್ಕೆ ಟೀಮ್ ರೆಡಿ. ಟಿಬಿ ಡ್ಯಾಂ ಕ್ರಸ್ಟ್ ಗೇಟ್ ದಿಕ್ಕಾಪಾಲಾಗ್ತಿದ್ದಂತೆ ನ್ಯೂಸ್ 18 ನಿರಂತರ ವರದಿ ಪ್ರಸಾರ ಮಾಡ್ತದ. ರಾಜ್ಯದ ಪ್ರಮುಖ ಜಲಾಶಯಗಳ ಸಾಮರ್ಥ್ಯದ ಬಗ್ಗೆಯೂ ವರದಿ ಬಿತ್ತರಿಸಿದೆ. ನ್ಯೂಸ್ 18 ಸರಣಿ ವರದಿ ಬೆನ್ನಲ್ಲೇ ಜಲಸಂಪನ್ಮೂಲ ಸಚಿವ ಡಿಕೆ ಶಿವಕುಮಾರ್ ಎಲ್ಲಾ ಡ್ಯಾಂಗಳ ಪರಿಶೀಲನೆಗೆ ಸೂಚನೆ ಕೊಟ್ಟಿದ್ದಾರೆ. ಈ ರಾಜ್ಯದಲ್ಲಿ ಎಲ್ಲಾ ಡ್ಯಾಂಗಳು ಕೂಡ ಒಂದು ಕಮಿಟಿ ರಚನೆ ಮಾಡ್ತಾ ಇದ್ದೀನಿ. ಹೋಗಿ ಎಲ್ಲ ವಿಸಿಟ್ ಮಾಡಿಬಿಟ್ಟು ಒಂದು 15 ದಿನ ತಿಂಗಳಲ್ಲಿ ಒಂದು ರಿಪೋರ್ಟ್ ಕೊಡಿ ಅಂತ ಒಂದು ಕಮಿಟಿ ಕೂಡ ನಾನು ರಚನೆ ಮಾಡ್ತಾ ಇದ್ದೀನಿ. ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ ಕಂಟಕದ ಬೆನ್ನಲ್ಲೇ ರಾಜ್ಯದ ಎಲ್ಲಾ ಡ್ಯಾಂಗಳ ಸುರಕ್ಷತೆ ಕೂಗೆದ್ದಿದ್ದು ಸರ್ಕಾರ ಹೆಚ್ಚಿನ ನಿಗಾ ವಹಿಸಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ
360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.